ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಹೇಮಂತ್ ಸುಮಂತ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈಗ ಒಂದು 3 ಡೇಸಿಂದ ಸರಿಯಾಗಿ ನಾನು ಲಾಗ್ನ ಅಪ್ಲೋಡ್ ಮಾಡಲಿಲ್ಲ. 3 ಡೇಸ್ ಅಂತ ಏನಿಲ್ಲ, ಒಂದು ವೀಕೆ ಆಗಿದೆ ಅಂತ ಅನ್ಕೊಳ್ಳಿ. ಆದ್ರೂ ಮಧ್ಯೆ ಸ್ವಲ್ಪ ಒಂದು ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಯಾಕಪ್ಪ ತಮ್ಮನ ಮದುವೆ ಇದ್ದಿದ್ದರಿಂದ ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಅಂದ್ಬಿಟ್ಟು ಯಾವುದೂ ಅಪ್ಲೋಡ್ ಮಾಡಲಿಲ್ಲ. ಇದು ಶಿವರಾತ್ರಿ ಲಾಗು ಬಂದು ನಾನು ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಯಾಕಪ್ಪ ಅಂದರೆ ಹುಷಾರಿರಲಿಲ್ಲ. ಮದುವೆ ಫಂಕ್ಷನ್ ಕೂಡ ತುಂಬಾ ಚೆನ್ನಾಗಾಯಿತು. ಶಿವರಾತ್ರಿ ಹಬ್ಬದಿಂದ ನಾನು ಸ್ವಲ್ಪ ಉಪವಾಸ ಇದ್ದೆ. ಯಾಕಪ್ಪ ಅಂದರೆ ಮಕ್ಕಳದು ಹರಕೆ ಇತ್ತು ಅಂತ ಅಂದ್ಬಿಟ್ಟು ಉಪವಾಸ ಇದ್ದಿದ್ದರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು. ಹಂಗಾಗಿ ಮಧ್ಯೆ ನಾನು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ವೀಡಿಯೋನು ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಸ್ನೇಹ ಕೂಡ ರಂಗೋಲಿ ಆಗ್ತಾಯಿದ್ದಾಳೆ ಬೆಳಗ್ಗೆನೆ. ಇನ್ನು ಹುಡುಗರು ಕೂಡ ಆಟ ಆಡ್ತಾಯಿದ್ರು ಇಬ್ಬರೂ. ಇನ್ನು ಅವ್ರು ಆಟ ಆಡಿದ್ದಾಯಿತು ಅಂತ ಅಂದ್ಬಿಟ್ಟು ನಾನು ಅವರೆಲ್ಲ ಫ್ರೆಶ್ ಅಪ್ ಮಾಡಿ ಮಲಗಿಸಿದ್ದೆ. ಇನ್ನು ನಾನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ ಅಂದ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗೆಲ್ಲ ಪೂಜೆ ಎಲ್ಲ ಮುಗೀತು. ಇನ್ನು ಹುಡುಗರು ಕೂಡ ಆಟ ಆಡ್ತಾ ಇದ್ದಾರೆ ರೆಡಿಯಾಗಿ. ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ, ಬಾಯ್ಬಿಗೆ ಇರೋದ್ರಿಂದ ಬಾಯ್ಬಿಗೆ ಹೋಗಬೇಕು ಅಂತಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಾಯಿದ್ವಿ. ಸುಮಂತ್ ಅವ್ರು ಕೂಡ ಇಲ್ಲ. ನೀವು ಅನ್ಕೋಬೋದು ಸುಮಂತ್ ಅವ್ರು ಇಲ್ಲ, ಅವರು ಊರಲ್ಲಿದ್ದರು, ನಾನು ಇಲ್ಲಿ ಅಪ್ಪನ ಮನೇಲಿದ್ದೆ. ಹಂಗಾಗಿ ಎಲ್ಲನೂ ಹೊರಡೋಣ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿದ್ವಿ. ಇನ್ನು ಅಪ್ಪು ಕೂಡ ಗಾಡಿ ಡ್ರೈವ್ ಮಾಡೋಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದ. ಇನ್ನೂ ಅಮ್ಮ ಬಂದಿರಲಿಲ್ಲ ಅಂತ ಅಂದ್ಬಿಟ್ಟು ಫೈನಲಿ ಬಂದ್ವಿ ನಾವು ರಾಗಿಮುನ್ನಳ್ಳಿಗೆ. ನಾವು ಬಂದಿದ್ದು ಹಂಗೂ ಸ್ವಲ್ಪ 10 ನಿಮಿಷ ಬೇಗನೆ ಬರಬೇಕಿತ್ತು. ಹಂಗೂ ಸ್ವಲ್ಪ ಲೇಟ್ ಆಯಿತು, ಏನೂ ಮಾಡೋಕ್ಕಾಗಲ್ಲ ಮಕ್ಕಳಿರೋದ್ರಿಂದ. ಹಂಗೆ ಮೊದಲೇ ನಾನು ಫಸ್ಟು ಸ್ವಲ್ಪ ಹುಷಾರಿರಲಿಲ್ಲ, ಜ್ವರ ಇದ್ದಿದ್ದ ಕಾರಣ ನಾನು ಸ್ವಲ್ಪ ಇರಬಾರ್ದು ಇವತ್ತು, ನೀನು ಬಾಯ್ಬಿಗೆ ಇರಬೇಡ ಅಂತಂದರೂ ಕೂಡ ಇಲ್ಲ, ನನ್ನ ಮಕ್ಳಿಗೋಸ್ಕರ ಇರಬೇಕು ಅಂಬಿಟ್ಟಿದ್ದೆ. ಹಂಗಾಗಿ ಲೇಟ್ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಇನ್ನು ಪಾಪಗೂ ಕೂಡ ಬಟ್ಟೆಗೆ ಹಾಕಿದ್ದಾರೆ ಇಬ್ರಿಗೂ ಕೂಡ. ಅಂದರೆ ಬಾಯಿಗೆ ಅಂದರೆ ನಾವು ದೊಡ್ಡವ್ರಿಗಾದ್ರೆ ಬಾಯಿಗೆ ಹಾಕ್ಸ್ಕೊಬೋದು, ಮಕ್ಳಿಗೆ ಬಟ್ಟೆಗೆ ಹಾಕೋದು. ಅವ್ನು ಅಳ್ತಾ ಇದ್ದಾನೆ, ಅದು ಬಿಚ್ಚಾಕು ಅಂತ ಅಂದ್ಬಿಟ್ಟು ನನ್ನ ಮಗ ಸುಮ್ಮನಿರಲ್ಲ, ಅವನು ಬಿಚ್ಚು ಅಂತ ಅಳ್ತಾನೆ. ಅವನಿಗೆ ಏನೋ ಒಂಥರ ಆಗ್ತಿದೆ ಅಂತ ಅಂದ್ಬಿಟ್ಟು ಈಗ ಫೈನಲ್ ಎಲ್ಲರಿಗೂ ಬಾಯ್ಬಿಗೆ ಹಾಕಿದ್ದಾಯಿತು, ದೊಡ್ಡವ್ರಿಗೆ ಚಿಕ್ಕವ್ರಿಗೆಲ್ಲ. ಇನ್ನು ಸ್ವಾಮಿದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ, ಅಲ್ಲೇ ನೋಡ್ಕೊಳ್ಳಿ ವಿಗ್ರಹ ಸ್ವಲ್ಪ ಜೂಮ್ ಆಗ್ತಾಯಿದ್ದೀನಿ, ಆದರೂ ಕತ್ತೆ ಅದನ್ನ ಕಾಣಿಸ್ಲಿಲ್ಲ. ಇನ್ನು ಬಂದು ಅಲ್ಲಿ ಎಲ್ಲ ಒಪ್ಪತ್ತು ಬಿಟ್ಬಿಟ್ಟು ಉಪವಾಸ ಇದ್ರಲ್ಲ ಎಲ್ಲರೂ ಊಟ ಎಲ್ಲ ತಿಂದ್ಬಿಟ್ಟು ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ಇದೇ ದೇವಸ್ಥಾನ ರಾಗಿಮುನ್ನಳ್ಳಿದು. ಇನ್ನು ಇಲ್ಲಿ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ನಾನು ಮಾರನೇದು ಕೂಡ ಹಾಕಿದ್ದೀನಿ, ಅಂದರೆ ಮಾರನೆಯನ್ನು ಬೆಳಗ್ಗೆದು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಬೆಳಗ್ಗೆ ನಮ್ಮೂರಲ್ಲೇ ಇವತ್ತು ಹಿರಿಯಂ ದೇವಸ್ಥಾನದಲ್ಲಿ ಪೂಜೆ ಇತ್ತು, ಅದು ಮುಗಿಸ್ಕೊಂಡು ಬಂದೆ ಹೋಗಿದ್ದು. ಇನ್ನು ಹಾಸ್ಪಿಟಲ್ಗೆ ಹೋದರೆ ಅದು ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಪ್ಪ ಅಂದರೆ ಬ್ಲಡ್ ಟೆಸ್ಟ್ ಕೂಡ ಬರೆದಿದ್ರು. ಯಾಕಪ್ಪ ಅಂದರೆ 3 ಡೇಸಿಂದ ಜ್ವರ ಇದ್ದಿದ್ದರಿಂದ ಬ್ಲಡ್ ಟೆಸ್ಟ್ ಮಾಡಿಸ್ಲೇಬೇಕು ಅಂತ ಅಂದ್ಬಿಟ್ಟು ಬರೆದಿದ್ರು. ಬ್ಲಡ್ ಕೊಟ್ಟೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಆದರೆ ಇನ್ನೊಂದು ಬೇಜಾರೇನಪ್ಪ ಅಂದರೆ ನನ್ನ ಜೊತೆಗೆ ನಮ್ಮ ಪಮ್ಮಿಗೂ ಕೂಡ ಜ್ವರ ಬಂದುಬಿಟ್ಟಿತ್ತು. ಪಮ್ಮಿಗೆ ಜ್ವರ, ಬೇದಿ, ವಾಂತಿ 3 ಕೂಡ ಸ್ಟಾರ್ಟ್ ಆಗಿಬಿಟ್ಟು. ಯಾಕಪ್ಪ ಅಂದರೆ ಮದುವೆ ಇದ್ದಿದ್ದರಿಂದ ಸ್ವಲ್ಪ ಫುಡ್ಡು ವೇರಿಯೇಷನ್ ಆಗಿಬಿಟ್ಟಿತ್ತು ಅವನಿಗೆ. ಏನೇನು ಫುಡ್ ಹಾಕಿದಾರೆ ಎಲ್ಲ ತಿಂದ್ಬಿಟ್ಟಿದ್ದ, ಅದಕ್ಕೋಸ್ಕರ ಅವನಿಗೂ ಸ್ವಲ್ಪ ಹುಷಾರಿರಲಿಲ್ಲ. ಹಂಗಾಗಿ ಇಬ್ಬರು ಜೊತೆಲೇ ತೋರಿಸ್ಕೊಂಡು ಹಾಸ್ಪಿಟಲ್ಗೆ ಇಬ್ಬರು ಆರಾಮಾಗಿ ಬಂದ್ವಿ. ಅವ್ನು ಸ್ವಲ್ಪ ಇನ್ನೂ ಹುಷಾರಾಗಿರಲಿಲ್ಲ, ನಾನು ಸ್ವಲ್ಪ ಬೇಗ ಹುಷಾರಾದೆ. ಇನ್ನು ಸ್ವಲ್ಪ ಅವಳದು ರೇಷ್ಮೆ ಸೀರೆದು ದಾರೆ ಸೀರೆದು ಕುಚ್ಚುಕಟ್ಟಿರಲಿಲ್ಲ, ಹಂಗಾಗಿ ಕುಚ್ಚುಕಟ್ಟು ಅಂತ ಅಂದ್ಲಲ್ಲ ಅಂದ್ಬಿಟ್ಟು ಸ್ನೇಹಂದು ಮತ್ತು ಅಕ್ಕಂದು ಇಬ್ಬರದು ಸೀರೆದು ಪೆಂಡಿಂಗ್ ಇಟ್ಟಿದ್ದೆ. ಇಬ್ಬರದು ಕೂಡ ಕಟ್ಕೊಟ್ಬಿಡೋಣ ಕುಚ್ಚ ಅಂತ ಅಂದ್ಬಿಟ್ಟು ಕಟ್ತಾಯಿದ್ದೆ. ನನ್ನ ಮಕ್ಕಳು ಐಸ್ ಕ್ರೀಮ್ ತಿಂದು ಎಲ್ಲ ಅಲ್ಲೇ ಹಾಕಿದ್ರು. ಇನ್ನು ನಾನು ಕೂಡ ಸೀರೆ ಕುಚ್ಚು ಕಟ್ಟಾಯಿತು. ಇನ್ನೊಂದು ಸೀರೆದು ಸ್ವಲ್ಪ ಅರ್ಧ ಕಟ್ಟಿದ್ದೆ, ಅರ್ಧ ಕಟ್ಟಿರಲಿಲ್ಲ, ಅದು ಫುಲ್ ಫಿನಿಶಿಂಗ್ ಕೊಟ್ಟೆ. ಎರಡೂ ಕೂಡ ಬೇಡ್ಸ್ ಹಾಕಿದ್ದು ಕಟ್ಟಿದ್ದೀನಿ. ಕ್ರೋಸದಲ್ಲಿ ಕಟ್ಟೋಕ್ಕಾಗಲಿಲ್ಲ, ಯಾಕಪ್ಪ ಅಂದರೆ ಸ್ವಲ್ಪ ಜ್ವರ ಇದ್ದಿದ್ದರಿಂದ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದು ಸ್ವಲ್ಪ ಜಾಸ್ತಿ ನೋಡ್ತಾನೆ ಇರಬೇಕು. ಬೀಡ್ಸ್ ಹಾಕೋದಕ್ಕೋಸ್ಕರ ಬೀಡ್ಸ್ ಹಾಕ್ಬಿಟ್ಟು ನಾನು ಸುಮ್ಮನಾದೆ. ಇನ್ನು ಹುಡುಗರು ಕೂಡ ನನ್ನ ಬಿಟ್ಟು ಆಟ ಆಡ್ತಾಯಿದ್ರು. ಯಾಕಪ್ಪ ಅಂದರೆ ಖುಷಿ ಆಯಿತು, ಜ್ವರ ಇದರಿಂದ ಮಕ್ಕಳನ್ನ ಹತ್ರ ಕಿಟ್ಕೊಬೇಡಿ ಅಂತ ಹೇಳಿದರು. ಹಂಗಾಗಿ ಅವರಿಬ್ಬರನ್ನು ದೂರನೇ ಕಲಿಸಿದ್ನಲ್ಲ. ಅವನು ಪಾಪ ಸೀರೆಯಲ್ಲೇ ಆಟ ಆಡ್ತಾ ಇದ್ದಾನೆ, 10 ನಿಮಿಷ ಮಲಗಲ್ಲ, ಬೇಗ ಎದ್ಬಿಡ್ತಾನೆ ಅಂತ. ಇನ್ನು ನನ್ನ ದೊಡ್ಡ ಮಗ ಬಂದು ಪಾಪು ಬಾ ತೂಗ್ತೀನಿ ಅಂದ್ಬಿಟ್ಟು ತೂಗ್ತಾ ಇದ್ದಾನೆ ಆಟ ಆಡಿಸ್ಕೊಂಡು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದವರೆಲ್ಲ ಪ್ರೀತಿಯಿಂದ ಥ್ಯಾಂಕ್ ಯು ಸೋ ಮಚ್.